ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ರಾಜಣ್ಣ ಹೇಳಿಕೆ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿಬಿಟ್ಟಿದೆ. ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಬದಲಾವಣೆ ಆಗಲಿದೆ ಅನ್ನೋ ಹೇಳಿಕೆ ಮುಖೇನ ಬಣಬಡಿದಾಟದ ಕಿಚ್ಚಿಗೆ ತುಪ್ಪ ಸುರಿದಾಗಿದೆ. ಒಂದೆಡೆ ಡಿಕೆಶಿ ಸಿಎಂ ಪಟ್ಟದ ಕನಸು ಕಾಣ್ತಾ ಇದ್ರೆ ಅಟ್ ದಿ ಸೇಮ್ ಟೈಮ್ ಕೆಪಿಸಿಸಿ ಸ್ಥಾನ ಕೈತಪ್ಪುವ ಟೆನ್ಷನ್ ಕೂಡ ಎದುರಾಗಿದೆ. ಇತ್ತ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನದಲ್ಲಿ ಬದಲಾವಣೆ ಇಲ್ಲ ಅಂತ ಸಿದ್ದರಾಮಯ್ಯ ಬಣ ಒತ್ತಿ ಒತ್ತಿ ಹೇಳ್ತಿದೆ. ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯದ್ದೇ ಚರ್ಚೆ. ಸಿಎಂ ಬದಲಾವಣೆ ಫಿಕ್ಸ್ 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 ಅಂತಿರೋ ಡಿಕೆ ಬಣ, ನೋವೇ ಚಾನ್ಸೇ ಇಲ್ಲ ಅಂತಿರೋ ಸಿಎಂ ಸಿದ್ದರಾಮಯ್ಯ ಬಣ. 5 ವರ್ಷ ಸಿದ್ದರಾಮಯ್ಯನೇ ಸಿಎಂ ಅಂತ ಡಿಕೆಶಿಗೆ ಯತೀಂದ್ರ ಟಾಂಗ್. ಆಗಸ್ಟ್ ಕ್ರಾಂತಿ ಹೇಳಿಲ್ವಾ, ಮೇ ಕ್ರಾಂತಿ ಹೇಳಿಲ್ವಾ, ಅಲ್ಲೇ ಇದು ಒಂದು ಕ್ರಾಂತಿ. ಯಾವ ಕ್ರಾಂತಿ ಅಂತ ಸರ್ ಅದು? ಯಾವ ಕ್ರಾಂತಿ ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ. ರಾಜ್ಯ ರಾಜಕಾರಣದಲ್ಲಿ ರಾಜಣ್ಣ ನೀಡಿರೋ ಹೇಳಿಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಸೆಪ್ಟೆಂಬರ್ನಲ್ಲಿ ಕ್ಷಿಪ್ರ ಕ್ರಾಂತಿ ಅನ್ನೋ ಅದೊಂದು ಸ್ಟೇಟ್ಮೆಂಟ್ ಕೈಪಾಳ್ಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಸಿಎಂ ಕುರ್ಚಿ ಕನಸು ಕಾಣ್ತಿರೋ ಡಿಕೆಶಿಗೆ ಸೆಪ್ಟೆಂಬರ್ ಲಕ್ಕಿ ಆಗಬಹುದು ಅನ್ನೋ ಆಸೆ ಡಿಕೆ ಬಣದಲ್ಲಿ ಮೂಡಿದೆ. ಇತ್ತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತಾ ಅನ್ನೋ ಮಾತುಗಳು ಜೋರಾಗಿದೆ. ಇತ್ತ ಸಚಿವ ರಾಜಣ್ಣ ಕ್ಷಿಪ್ರ ಕ್ರಾಂತಿ ಹೇಳಿಕೆಗೆ ಡಿಕೆಶಿ ಖಾರವಾಗಿಯೇ ರಿಯಾಕ್ಟ್ ಮಾಡಿ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ. ಮೊನ್ನೆ ಇದಕ್ಕೆ ಬಂದಿದ್ರು ಮಿಡ್ನೈಟ್ ಮೀಟಿಂಗ್. ನಾವೇನು ಮಾಡಂಗಿಲ್ಲ, ಪವರ್ ಶೇರಿಂಗ್ ವಿಚಾರ ಯಾವ ವಿಚಾರನೂ ಚರ್ಚೆ ಇಲ್ಲ ಇಲ್ಲಿ. ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು. ಪಕ್ಷದ ವತಿಯಿಂದ ಎಲ್ಲರೂ ಕೂಡ ಶಿಸ್ತಿನಲ್ಲಿ ಕೆಲಸ ಮಾಡಬೇಕು. ಅಷ್ಟು ಬಿಟ್ಟರೆ ದರ್ ಇಸ್ ನಥಿಂಗ್. ಇನ್ನು ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಸದ್ದು ಕೇಳಿ ಬರ್ತಿದ್ದಂತೆ ಸಚಿವ ಸಂಪುಟದ ಕೆಲ ಸಚಿವರು ಸಿಎಂ ಪರ ಬ್ಯಾಟಿಂಗ್ ಬೀಸಿದ್ದಾರೆ. ಸಿಎಂ ಆರ್ಥಿಕ ಕಾರ್ಯದರ್ಶಿ ಬಸವರಾಜ ರಾಯರೆಡ್ಡಿ, ಸಚಿವ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ ಸಿದ್ದರಾಮಯ್ಯರೇ ಸಿಎಂ ಆಗಿರ್ತಾರೆ ಎಂದಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಪರ ಹೈಕಮಾಂಡ್ ಯಾವತ್ತೂ ಇದ್ದಾರೆ. ಕೆಲ ಗುಂಪುಗಳು ಊಹಾಪೋಹಗಳನ್ನ ಹರಡುತ್ತಾರಷ್ಟೇ ಎಂದಿದ್ದಾರೆ. ಸರ್ಕಾರ ಬದಲಾಗಿಂದನೂ ಹೇಳ್ತಾರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿಂದಲೂ ಹೇಳ್ತಿದ್ದಾರೆ ನೆಕ್ಸ್ಟ್ ಇನ್ನು 6 ತಿಂಗಳಲ್ಲಿ ಆಗಿಬಿಡ್ತಾರೆ. ಮೂಡ ಕೇಸ್ ಬಂತು, ಅದಕ್ಕೆ ತೆಗೆದು ಬಿಡ್ತಾರೆ. ಬಟ್ ಆ ರೀತಿ ಏನೂ ಆಗಿಲ್ಲ. ಸೊ ಆ ಊಹಾಪೋಹಗಳು ಇದ್ದೇ ಇರುತ್ತೆ. ಬದಲಾವಣೆ ಆಗುತ್ತೆ ನಾನು ಹೇಳ್ತೀನಲ್ಲ, ಎಲ್ಲರೂ ಹೇಳ್ತಾನೆ ಇರ್ತಾರೆ. ಬಟ್ ಆ ರೀತಿ ಇದುವರೆಗೂ ಆಗಿಲ್ಲ, ಆಗೋದು ಇಲ್ಲ. ಸರ್ ಡಿಸೆಂಬರ್ ವೇಳೆಗೆ ಬದಲಾವಣೆ ಆಗುವಂತ ಹೇಳಿದ್ನಲ್ಲ, ಈಗ ಆಗಲ್ಲ ಅಂತ. ಪದೇ ಪದೇ ಹೇಳಿಕೆಗಳು ಬರ್ತಿದೆ. ಯಾಕೆ ಅಂತಂತಂದರೆ ಕೆಲವರು ಗುಂಪುಗಳು ಇರ್ತವೆ ಮುಖ್ಯಮಂತ್ರಿಗಳು ಆಗಬೇಕು ಅಂತ ಹೇಳಿ. ಸೊ ಹಾಗಾಗಿ ಆ ರೀತಿ ಊಹಾಪೋಹಗಳನ್ನು ಅವರು ಹರಡುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಬಟ್ ಮೊದಲಿಂದನೂ ಕೂಡ ಸರ್ಕಾರ ಬಂದಾಗಿಂದನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬೆಂಬಲ ಕೊಟ್ಟಿದೆ, ಮುಂದೆನೂ ಕೂಡ ಬೆಂಬಲ ಕೊಡುತ್ತೆ. ಶಾಸಕರು ಕೂಡ ಪರವಾಗಿದ್ದಾರೆ. ಹಾಗಾಗಿ ನನಗೆ ಗೊತ್ತಿಲ್ಲ. ಸಿಎಂ ಬದಲಾವಣೆ ವಿಚಾರಕ್ಕೆ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರೋ ಆಪ್ತ ಸಚಿವರು ದಿನದಿಂದ ದಿನಕ್ಕೆ ಒಂದೊಂದು ಹೇಳಿಕೆ ನೀಡುತ್ತಿದ್ದಾರೆ. ಇತ್ತ ಡಿಸಿಎಂ ಡಿಕೆಶಿ ಕನಸು ಒಂದು ಕಡೆ ಆದ್ರೆ ಕೆಪಿಸಿಸಿ ಪಟ್ಟ ಕಳೆದುಕೊಳ್ತಾರ ಅನ್ನೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಪವರ್ ಶೇರಿಂಗ್ ಟೆನ್ಷನ್ ಎದುರಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇತ್ತ ಸಿಎಂ ಕುರ್ಚಿಗಾಗಿ ಡಿಕೆಶಿ ಕೂಡ ತಂತ್ರಗಾರಿಕೆ ಮಾಡ್ತಿದ್ದಾರೆ. ರಾಜಣ್ಣ ಹೇಳಿಕೆ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಬಣ ಬಡಿದಾಟ ಜೋರಾಗಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.